ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಹಬ್ಬದ ಹಿಂದಿನ ದಿನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಲೆಂತಿ ವಿಡಿಯೋ ಆನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಸೊ ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಲಕ್ಷ್ಮಿನ ಕೂರಿಸೋದಕ್ಕಿಂತ ಮುಂಚೆ ಫಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಲಕ್ಷ್ಮಿ ಕೂರಿಸೋ ಸ್ಯಾರಿನ ಫಸ್ಟೇ ಡ್ರೇಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಫುಲ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಅವರಿಬ್ಬರೇ ಮಾಡಿರೋದು. ಆ್ಯಂಡ್ ಈ ಡೆಕೋರೇಷನ್ನ ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಪೂರ್ತಿ ನೈಟ್ ಮಲಗಲೇ ಇಲ್ಲ ಪಾಪ. ಮತ್ತು ಇನ್ನೆಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ 4:30 to 5 ಆಗಿಬಿಟ್ಟಿತ್ತು. ಮತ್ತು ನನ್ನ ಹಸ್ಬೆಂಡ್ಗೆ ಪೂಜೆ ಅಂತ ಬಂದರೆ ತುಂಬ ನಂಬಿಕೆ ಜಾಸ್ತಿ. ನಂಬಿಕೆ ಅನ್ನೋದಕ್ಕಿಂತ ದೇವ್ರ ಮೇಲೆ ಅವ್ರಿಗೆ ತುಂಬ ಭಕ್ತಿ ಇದೆ. ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಮನೆ ಮುದ್ದು ವರಮಹಾಲಕ್ಷ್ಮಿ ಈ ಥರ ಕಾಣಿಸ್ತಾ ಇದ್ದಾರೆ. ಪೂಜೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಬರೀ ನಮ್ಮ ಅತ್ತೆ ರಂಗೋಲಿ ಮಾತ್ರ ಹಾಕಿದ್ರು, ಕಲರ್ ಹಾಕಿರಲಿಲ್ಲ. ಸೊ ನಾನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಬಂದು ಸ್ವಲ್ಪ ಕಲರ್ ಹಾಕಿದೆ ರಂಗೋಲಿಗೆ. ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ರು ನಮ್ಮ ಅತ್ತೆ. ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಂದರೆ ವರಲಕ್ಷ್ಮಿ ಹಬ್ಬ ಮಾತ್ರ. ಬೇರೆ ಹಬ್ಬ ಎಲ್ಲ ಮಾಡಲ್ಲ ಅಂತ ಅಲ್ಲ, ಮಾಡ್ತೀವಿ. ಜಸ್ಟ್ ನಾರ್ಮಲಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀವಿ ಅಷ್ಟೇ. ನಾನು ಹಾಕ್ಕೊಂಡಿರೋ ಬಟ್ಟೆ ಕಂಪ್ಲೀಟ್ ನಮ್ಮ ಅತ್ತೆನೇ ಸ್ಟಿಚ್ ಮಾಡಿರೋದು. ಕಂಪ್ಲೀಟ್ ನಾನು ಹೇಗೆ ಅಂದ್ಕೊಂಡೋ ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು.